ಅಕ್ಷಯ ತೃತೀಯ ದಿನ ಮನೆಗೆ ಬಂಗಾರ ತರಬೇಕು, ನಮ್ಮ ಮನೆಗೂ ಮಹಾಲಕ್ಷ್ಮಿ ದೇವಿ ಬಂದು ನೆಲೆಸಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ನಮಗೆ ಚಿನ್ನ ಖರೀದಿ ಮಾಡಲು ಶಕ್ತಿ ಇಲ್ಲ ಎಂದು ಚಿಂತಿಸುತ್ತಿದ್ದರೆ ಈ ಒಂದು ಚಿಕ್ಕ ಕೆಲಸವನ್ನು ಈ ಅಕ್ಷಯ ತೃತೀಯ ದಿನ ಮಾಡಿ ನೋಡಿ. ವರ್ಷ ಪೂರ ಮನೆಗೆ ಬಂಗಾರ ಹಣ ಬರ್ತಾನೆ ಇರುತ್ತೆ. ನಿಮ್ಮೆಲ್ಲ ದಾರಿದ್ರ್ಯಗಳು ಕಳೆದು ದೈವಬಲ ಲಭಿಸಿ ವಿಪರೀತವಾಗಿ ಅದೃಷ್ಟ ಹಾಗೂ ಏಳಿಗೆಯನ್ನು ನೀವು ಕಾಣ್ತೀರಾ. ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಿಸುವ ಈ ಪರಿಹಾರ ಯಾವುದು, ಹೇಗೆ, ಯಾವ ಸಮಯದಲ್ಲಿ ಈ ಪರಿಹಾರವನ್ನು ಅಕ್ಷಯ ತೃತೀಯ ದಿನ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಕ್ಷಯವಲ್ಲದ್ದು, ಅಂದರೆ ಯಾವುದು ಕ್ಷಯಿಸುವುದಿಲ್ಲವೋ ಅದನ್ನೇ ಅಕ್ಷಯ ಎನ್ನಲಾಗುತ್ತೆ. ಅಕ್ಷಯ ತೃತೀಯ ದಿನ ನೀವು ಯಾವ ಕೆಲಸಗಳನ್ನ ಮಾಡುವಿರೋ ಅದು ವರ್ಷಪೂರ್ತಿ ಅಕ್ಷಯವಾಗುತ್ತದೆ. ಈ ದಿನದಂದು ವಾಹನ ಖರೀದಿ, ಭೂಮಿ ಖರೀದಿ, ಚಿನ್ನ ಬೆಳ್ಳಿ ಆಭರಣಗಳು, ಮಂಗಳಕರ ವಸ್ತುಗಳನ್ನು ಖರೀದಿ ಮಾಡುವುದು ಶುಭವೆಂದು ನಂಬಲಾಗುತ್ತದೆ. ಈ ದಿನ ಈ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೂ ಮೊದಲು ಈ ಚಿಕ್ಕ ಪರಿಹಾರವನ್ನು ಪಾಲಿಸಿದರೆ ತುಂಬಾ ಉತ್ತಮ. ಏನ್ ಮಾಡಬೇಕು? ಅಕ್ಷಯ ತೃತೀಯ ಈ ಬಾರಿ ಏಪ್ರಿಲ್ 30ನೆಯ ತಾರೀಕು ಬಂದಿದ್ದು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು. ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ದೇವರ ಕೋಣೆಯಲ್ಲಿ ಕುಳಿತು ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಮೊದಲು ದೇವರ ಮುಂದೆ ಕುಳಿತಾಗ ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿಕೊಳ್ಬೇಕು. ಉದಾಹರಣೆಗೆ ಗಣೇಶ ಆಗಿರಬಹುದು, ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಬಹುದು, ವೆಂಕಟೇಶ್ವರ ಸ್ವಾಮಿ, ಮಹಾಲಕ್ಷ್ಮಿ, ಆಂಜನೇಯ ಸ್ವಾಮಿ, ಹೀಗೆ ನಿಮ್ಮ ಇಷ್ಟ ದೇವರನ್ನು ಕಣ್ಣು ಮುಚ್ಚಿ ಸ್ಮರಿಸಿಕೊಂಡು ಒಂದು ಬಿಳಿ ಕಾಗದದ ಮೇಲೆ ಕಪ್ಪು ಲೇಖನಿಯಿಂದ ನಿಮಗಿರುವ ಹಣಕಾಸಿನ ಸಮಸ್ಯೆಗಳನ್ನ ಬರೆಯಬೇಕು. ಸಾಲದ ಸಮಸ್ಯೆಗಳಿದ್ದರೆ ಎಷ್ಟು ಸಾಲವಿದೆ ಎಂದು ಬರೆದು ಯಾರಿಗೆ ಎಷ್ಟು ಬಡ್ಡಿಯನ್ನ ಕಟ್ತಿರ್ತೀರೋ ಅಥವಾ ಒಟ್ಟಾರೆ ಸಾಲ ಎಷ್ಟಿದೆಯೋ ಅದನ್ನ ಬರೆಯಬೇಕು. ಯಾರಿಗಾದರೂ ಹಣವನ್ನ ಕೊಟ್ಟು ಆ ಹಣ ಬರಬೇಕು ಎಂದರೆ ಅದನ್ನ ಕೂಡ ಬರೆಯಬಹುದು. ಬಂಗಾರ ಖರೀದಿ ಮಾಡಿ ಆ ಬಂಗಾರ ಹೆಚ್ಚು ದಿನ ಮನೆಯಲ್ಲಿ ಇಲ್ಲದೆ ನೀವು ಕೂಡ ಹೆಚ್ಚು ದಿನ ಅದನ್ನು ಧರಿಸದೆ ಸದಾ ಗಿರವಿ ಅಂಗಡಿಯಲ್ಲಿ ಇದೆ ಎಂದರೆ ಆ ಬಂಗಾರ ಮನೆಗೆ ಬರಬೇಕು ಎಂದು ಬರೆಯಬಹುದು. ಕೋರಿಕೆಗಳನ್ನು ಬರೆದ ಮೇಲೆ ದೇವರ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಿ ಧೂಪವನ್ನ ತೋರಿಸಿ 2 ಒಣ ಖರ್ಜೂರ ಅಥವಾ ಒಣ ದ್ರಾಕ್ಷಿಗಳು, ಬಾಳೆಹಣ್ಣನ್ನ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ನೀವು ಯಾವ ದೇವರನ್ನು ನಿಮ್ಮ ಕೋರಿಕೆಗಳು ನೆರವೇರಲಿ ಎಂದು ಬೇಡಿಕೊಂಡಿರ್ತೀರೋ ಅದೇ ದೇವರ ಮುಂದೆ ನೈವೇದ್ಯ ಇಟ್ಟು ಆರತಿ ಬೆಳಗಿ ಧೂಪವನ್ನ ತೋರಿಸಿ ನಂತರ ಆ ಕಾಗದವನ್ನು ದೇವರ ಮುಂದಿಟ್ಟು ಕನಕದಾರ ಸ್ತೋತ್ರ ಪಾರಾಯಣ ಮಾಡಬೇಕು. ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಲು ಬರೋದಿಲ್ಲ ಎಂದರೆ ಯೂಟ್ಯೂಬ್ನಲ್ಲೇ ಹಾಕಿಕೊಂಡು ಕಣ್ಣನ್ನು ಮುಚ್ಚಿ ಏಕಾಗ್ರತೆಯಿಂದ ಕೇಳಿ, ಅಥವಾ ಕನಕದಾರ ಸ್ತೋತ್ರವನ್ನು ಯೂಟ್ಯೂಬ್ನಲ್ಲಿ ಹಾಕಿಕೊಂಡು ನೀವು ಕೂಡ ಪಾರಾಯಣ ಮಾಡಲು ಪ್ರಯತ್ನ ಮಾಡಿ. ಕನಕದಾರ ಸ್ತೋತ್ರವನ್ನು ಕನಿಷ್ಠ 3 ಬಾರಿ ಪಾರಾಯಣ ಮಾಡಬೇಕು ಅಥವಾ 3 ಬಾರಿ ಕೇಳಬೇಕು. ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಜೊತೆಗೆ ಸಾಧ್ಯವಾದರೆ ಋಣಗಳನ್ನು ತೀರಿಸುವ ಸ್ತೋತ್ರಗಳನ್ನು ಪಾರಾಯಣ ಮಾಡಿ. ಋಣಗಳು ಇರುವ ಕಾರಣಕ್ಕೆ ನಿಮಗೆ ಸರಿಯಾದ ಸಮಯಕ್ಕೆ ದುಡ್ಡು ಕೈ ಸೇರೋದಿಲ್ಲ, ಬಂಗಾರ ಖರೀದಿ ಮಾಡಲು ಸಾಧ್ಯವಾಗೋದಿಲ್ಲ, ಹಣದ ಸಮಸ್ಯೆಗಳು ವಿಪರೀತವಾಗಿರುತ್ತೆ. ಆದ್ದರಿಂದ ಕನಕದಾರ ಸ್ತೋತ್ರದ ಜೊತೆಗೆ ಋಣ ವಿಮೋಚನ ಅಂಗಾರಕ ಸ್ತೋತ್ರ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ನೃಸಿಂಹ ಋಣ ವಿಮೋಚನ ಸ್ತೋತ್ರವನ್ನಾಗಿರ್ಬೋದು ಕೇಳಿ ಅಥವಾ ಹೇಳಿ. ಇದರಿಂದ ಸರ್ವ ಋಣಬಾಧೆಗಳು ಕ್ರಮಕ್ರಮವಾಗಿ ಕಳೆದು ಅದೃಷ್ಟ ನಿಮ್ಮದಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ದೇವರ ಮುಂದೆ ದೀಪವನ್ನ ಬೆಳಗಿಸಿ ಕೋರಿಕೆ ಬರೆದು ಧೂಪ ತೋರಿಸಿ ಇಟ್ಟ ಆ ಬಿಳಿ ಕಾಗದವನ್ನು ವಿವಿಧ ಸ್ತೋತ್ರಗಳನ್ನ ಪಾರಾಯಣ ಮಾಡಿದ ನಂತರ ಏನ್ ಮಾಡಬೇಕು? ಆ ಕಾಗದವನ್ನು ನಿಮ್ಮ ಎಡಗೈನಲ್ಲಿ ತೆಗೆದುಕೊಂಡು 2 ಕೈಗಳನ್ನು ಬಳಸಿ ಹರಿದು ಹಾಕಬೇಕು. ಹೀಗೆ ಕೆಲವು ದಿನಗಳ ತನಕ ಅಥವಾ ಈ ಅಕ್ಷಯ ತೃತೀಯ ದಿನ ಆರಂಭಿಸಿ 9 ದಿನ, 21 ದಿನ ಅಥವಾ 48 ದಿನ ಮಾಡಿದ್ದೆ ಆದಲ್ಲಿ ಮನೆಯಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ಹಣದ ವಿಷಯದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ. ನಿಮ್ಮ ಯಾವುದೇ ಹಣದ ಕೋರಿಕೆ ಇರಲಿ ಒಂದೊಂದೇ ನೆರವೇರಿ ಈ ಪರಿಹಾರಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಎಂದು ನೀವೇ ಆಶ್ಚರ್ಯ ಪಡ್ತೀರಿ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡಿಕೊಳ್ಳುವ ಯಾವುದೇ ಜಪತಪ ವ್ರತ ಪೂಜೆಗಳು ಶೀಘ್ರವಾಗಿ ಫಲ ಕೊಡುತ್ತದೆ. ಅದರಲ್ಲೂ ಅಕ್ಷಯ ತೃತೀಯ ದಿನ ಈ ಕೆಲಸ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ನಿಮ್ಮ ಇಷ್ಟ ದೇವರಿಗೆ ಶೀಘ್ರವಾಗಿ ತಲುಪಿ ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ಪರಿಹಾರವನ್ನು ಯಾರು ಮಾಡಬೇಕು? ಉದಾಹರಣೆಗೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಾಡಬಹುದಾ? ವಿದ್ಯೆ ಉದ್ಯೋಗ ವ್ಯಾಪಾರ ರಂಗದವರು ಈ ಪರಿಹಾರವನ್ನ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ಗಂಡ ಹೆಂಡತಿ ಇಬ್ಬರು ಅವರವರ ಕೋರಿಕೆಗಳನ್ನ ಒಂದು ಕಾಗದದ ಮೇಲೆ ಬರೆದು ವಿಶೇಷವಾಗಿ ಮಾಡಿಕೊಳ್ಳಬಹುದು. ದೇವರ ಕೋಣೆ ಚಿಕ್ಕದಿದೆ, ಇಬ್ಬರು ಕೂತು ಸ್ತೋತ್ರ ಹೇಗೆ ಪಾರಾಯಣ ಮಾಡೋದು ಅಂತ ಅನ್ನೋದಾದ್ರೆ ನಿಮ್ಮ ಮನೆಯ
ಹಾಲ್ನಲ್ಲೇ ಪೂರ್ವಾಭಿಮುಖವಾಗಿ ಕುಳಿತು ಸ್ತೋತ್ರ ಪಾರಾಯಣ ಮಾಡಿ. ನಿಮ್ಮ ಇಷ್ಟದೇವರಿಗೆ ಬೇಡಿಕೊಂಡು ಕೋರಿಕೆಗಳನ್ನು ಬರೆದಿಡಿ. ಚಿಕ್ಕ ಮಕ್ಕಳು ಕೂಡ ಅವರ ವಿದ್ಯೆಯ ಪ್ರಗತಿಗೆ ಈ ಕೆಲಸವನ್ನು ಸ್ತೋತ್ರ ಹೇಳುತ್ತಾ ಅಥವಾ ಕೇಳುತ್ತಾ ಮಾಡಬಹುದು. ಕೇವಲ ಹಣ, ಬಂಗಾರ ಮನೆಗೆ ಬರಲು ಅಷ್ಟೇ ಅಲ್ಲದೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮನೆಯಲ್ಲಿ ನೆಲೆಸಲು ಕೂಡ ಈ ವಿಧಿ ವಿಧಾನವನ್ನು ನೀವು ಪಾಲಿಸಬಹುದು. ಈ ಪರಿಹಾರವನ್ನು ಮಾಡುವವರು ಅಷ್ಟೂ ದಿನವೂ ಕೂಡ ಒಂದು ದೀಕ್ಷೆಯ ಹಾಗೆ ತೆಗೆದುಕೊಂಡು ಮಾಂಸಾಹಾರ ತ್ಯಜಿಸಿ ಬ್ರಹ್ಮಚರ್ಯ ಪಾಲಿಸುತ್ತಾ ಈ ಅಕ್ಷಯ ತೃತೀಯ ದಿನದಿಂದ ಆರಂಭಿಸಿ ನೋಡಿ. ಚಮತ್ಕಾರದಂತೆ ಕಷ್ಟಗಳು ಒಂದೊಂದಾಗಿ ದೂರವಾಗುತ್ತದೆ. ಬಂಗಾರ, ಹಣ, ನೆಮ್ಮದಿ ಎಲ್ಲವೂ ನಿಮ್ಮನ್ನು ಹುಡುಕಿ ಬರುತ್ತದೆ. ನೀವು ಅರಿದು ಹಾಕಿದ ಆ ಬಿಳಿ ಕಾಗದದ ತುಂಡುಗಳನ್ನು ಕಸಕ್ಕೆ ಹಾಕಬಹುದು ಅಥವಾ ಮನೆಯ ಹೊರಭಾಗದಲ್ಲಿ ಸುಡಬಹುದು. ಹರಿಯುವ ನೀರಿನಲ್ಲಿ ಕೂಡ ಬಿಟ್ಟು ಬರಬಹುದು. ನೀವು ಕೋರಿಕೆ ಬರೆಯುವಂತಹ ಬಿಳಿ ಕಾಗದದ ಮೇಲೆ ಯಾವುದೇ ಗೆರೆಗಳು ಇರಬಾರದು. ಕಪ್ಪು ಲೇಖನಿಯನ್ನೇ ಈ ಪರಿಹಾರಕ್ಕೆ ಬಳಸಬೇಕು. ಈ ಪರಿಹಾರದಿಂದ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಕೂಡ ಲಭಿಸಿ ದಾರಿದ್ರ್ಯ ದೋಷಗಳು, ಜಾತಕ ದೋಷಗಳು ಕೂಡ ದೂರವಾಗುತ್ತದೆ. ಮುಖ್ಯವಾಗಿ ನಂಬಿಕೆ ಮುಖ್ಯ. ನಂಬಿಕೆ ಇಟ್ಟು ಮಾಡಿ ನೋಡಿ. ಒಂದು ವಾರದ ಮುಂಚೆಯೇ ಅಕ್ಷಯ ತೃತೀಯ ದಿನ ಮಾಡುವ ಈ ವಿಶೇಷ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀವಿ. ಸರ್ವರಿಗೂ ಶುಭವಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.